ಮತ್ತೆ ಇವತ್ತಿನ ಡೇ ಕ್ಲೋಸು. ನಮ್ದು ಆನ್ ಗೋಯಿಂಗ್ ಪ್ರೊಸೆಸ್ ಅಲ್ವೇನೋ. ಇವತ್ತು ಮುಗಿದ್ರೆ ನಾಳೆನೂ ಇದೇ ಥರ ಇರುತ್ತೆ. ಮಗ ನಿಮ್ಮ ಮಿಸ್ಸಸ್ ಬಂದ್ರು. ಎಲ್ಲಿ ಅವಳು? ಯಾರು ಯಾರು ಅಂದ್ರೆ ನನ್ ಸೌತಿ. ಏನ್ ಮಾತಾಡ್ತಾ ಇದೀಯಾ? ನನ್ನ ನೋಡಕ್ ಬಂದಿಲ್ಲ ಅಂದ್ರೆ ಇಲ್ಲಿ ಯಾರೋ ಜೊತೆ ಇದ್ಯಾ ಅಂತ ತಾನೇ ಅರ್ಥ. ಸಿಸ್ಟರ್, ಏನಂತ ಮಾತಾಡ್ತಾ ಇದ್ದೀರಿ? ನಮ್ ರವಿ ದೇವ್ರಂತವನು. ಅಂತವ್ನಿಗೆ ಹೋಗಿ ಹೋಗಿ ನೀವು ಈ ಥರ ಎಲ್ಲ ಬೈಬಾರ್ದು. ಅದು ಸರಿ, ಇಲ್ಲಿ ಯಾವ ಸೌತಿ ಇದ್ದಾಳೆ? ಯಾಕಿಲ್ಲ, ಸೌಟು ಅನ್ನೋ ಸೌತಿ. ಬಾಂಡ್ಲಿ ಸೌಟು ಇವೆಲ್ಲ ಇದ್ಬಿಟ್ರೆ ಯಾರು ನೆನ್ಪಾಗಲ್ಲ ಇವನ್ಗೆ. ನೀನು ಅಷ್ಟೇ ತಾನೆ, ಮೊಬೈಲ್ ಇದ್ರೆ ಸಾಕು ಅಂತೀಯ. ಆ ಥರ ಎಲ್ಲ ಏನೂ ಇಲ್ಲ ಇಲ್ಲಿ. ಇದ್ ಸರಿ ಇಲ್ಲ ರವಿ. ಅದಕ್ಕೆ ತಾನೆ ಗೆಟ್ ಲಾಸ್ಟ್ ಅಂದಿದ್ದು. ಅಂದೆ ಏನಿವಾಗ? ಏನಿಲ್ಲಮ್ಮ, ಅದಕ್ಕೆ ಹೊರಟು ಬಂದೆ. ಬಿಡು ಸಿಸ್ಟರ್, ನಿಮ್ಮಿಬ್ರು ಮಧ್ಯೆ ಅದು ಏನು ಜಗಳ ಇದೆಯೋ ಗೊತ್ತಿಲ್ಲ, ಆದರೆ ನಮ್ಮ ರವಿನ ಬೇಗ ಮನೆ ಕರ್ಕೊಂಡೋಗಿ. ಪಾಪ ನಮ್ಮ ರವಿ ಎಷ್ಟು ಚೆನ್ನಾಗಿದ್ದ. ಈ ರೂಮ್ನಲ್ಲಿ, ಆ ಗೋಡೌನ್ನಲ್ಲಿ ಇಲಿಗಳ ಜೊತೆ ಹಲ್ಲಿಗಳ ಜೊತೆ ಜಗಳ ಆಡ್ಕೊಂಡು ರೂಮ್ ಶೇರಿಂಗ್ ಮಾಡ್ಕೊತಾ ಇದ್ದಾನೆ. ಮೊದಲು ಅವನು ನಮ್ಮ ಮನೆ ಕರ್ಕೊಂಡೋಗಿ. ಸಾರಿ ಮಧ್ಯದಲ್ಲಿ ಮಾತಾಡಿದ್ದಕ್ಕೆ. ನೀವಿಬ್ರು ಕಂಟಿನ್ಯೂ ಮಾಡ್ಕೊಳ್ಳಿ. ಸಿನಿಮಾ ನೋಡೋದ್ವಾ ನೀನು? ಗಂಟೆ ಸರಿ ಮಾಡ್ಕೋತಿದ್ರೆ ಕರೀತಾ ಇದ್ದಾರೆ ಅಂತ ಅರ್ಥ. ಇಲ್ವಲ್ಲ, ಗಂಟ್ಲು ಸರಿ ಮಾಡ್ಕೊಂತ ಇದ್ರೆ ಕೆರಿತಾ ಇದೆ ಅಂತ ಅರ್ಥ. ನಿನ್ನ ಏನು ಅನ್ಕೊಂಡಿದ್ಯಾ ನಿನ್ನ? ನಾನು ಇಲ್ಲಿವರೆಗೂ ಬಂದಿದ್ದೀನಿ, ನನ್ನ ಜೊತೆ ಮಾತಾಡಕ್ಕಾಗಲ್ಲ ನಿಂಗೆ? ಏನಿದೆ ಮಾತಾಡಕ್ಕೆ? ನಾನೇ ಮಾತಾಡ್ತೀನಿ. ನಿಮ್ಮ ಅಣ್ಣ ಸೂರ್ಯ ಬಂದಿದ್ದ, ಮತ್ತೆ ಹೊಡೆದ. ಏನಂದೆ? ಸೂರ್ಯ ಮತ್ತೆ ಕೈ ಮಾಡ್ದ? ಅವ್ನ್ ಮನುಷ್ಯನೇ ಅಲ್ಲ. ಓ ಸಮಾಧಾನ. ಅವ್ನ್ ಮತ್ತೆ ಹೊಡೆದ, ಆದ್ರೆ ನಮ್ಮ ಮನೆಯವ್ರಿಗಲ್ಲ. ಮತ್ತೆ ನನ್ ಜೊತೆ ಮೊದ್ಲು ಪ್ರಾರಬ್ಧ ಫಿಕ್ಸ್ ಆಗಿತ್ತಲ್ಲ ಮದ್ವೆಗೆ, ಅವನು ರಾಜ್. ಅವ್ನ್ ಮತ್ತೆ ಬಂದಿದ್ನಾ? ರೋಡಲ್ಲಿ ಅಟ್ಯಾಕ್ ಮಾಡಿದ್ದ. ಅದೇ ಟೈಮ್ಗೆ ಸೂರ್ಯ ಅವರು ಮೀನಾ ಅವರು ಬಂದು ನನ್ನ ಸೇವ್ ಮಾಡಿದ್ರು. ಅವಂದು ಜಾಸ್ತಿ ಆಯ್ತು. ಮದ್ವೆ ಆಗಿದ್ರು ಬಿಡಲ್ಲ ಅಂದ್ರೆ ಏನ್ ಅರ್ಥ? ಪೊಲೀಸ್ ಕಂಪ್ಲೇಂಟ್ ಕೊಡೋಣವಾ? ರವಿ, ನನ್ ಒಂದ್ ಮಾತು ಹೇಳ. ಏನು? ಸೂರ್ಯ ಅವ್ರು ಇರೋವರೆಗೂ ರಾಜ್ ಅಲ್ಲ, ಚಕ್ರವರ್ತಿನೇ ಬಂದ್ರು ನನಗೇನು ಮಾಡಕ್ಕಾಗಲ್ಲ. ಅವ್ರು ನನ್ನ ರಾಜನ್ನ ಮಾತ್ರ ಕಾಪಾಡಿಲ್ಲ, ಹಾಳಾಗ್ತಿದ್ದ ನನ್ನ ಸಂಸಾರನೂ ಕಾಪಾಡಿದ್ರು. ಅವತ್ತು ನಾನು ನೀನು ಗಲಾಟೆ ಮಾತ್ರ ನೋಡಿದ್ದು, ಆದ್ರೆ ಆ ಗಲಾಟೆ ಆಗೋದಕ್ಕೆ ಬೇರೆನೆ ಕಾರಣ ಇದೆ. ಅದು ಗೊತ್ತಾದ್ಮೇಲೆ ತಪ್ಪು ನಮ್ಮ ಅಪ್ಪಂದೆ ಅಂತ ಪ್ರೂವ್ ಆಯ್ತು. ಯಾವ ಸತ್ಯ ಅದು? ಏನಾಗಿತ್ತು? ಅದೆಲ್ಲ ದಾರಿಲಿ ಹೋಗ್ತಾ ಹೇಳ್ತೀನಿ. ಬಾ ಫಸ್ಟ್ ಮನೆಗೆ ಹೋಗೋಣ. ಬರಲ್ಲ ಅಂತ ಹೇಳಿದ್ನಲ್ವಾ? ನಮ್ಮ ಅಪ್ಪ ಅಮ್ಮನ ಬಿಟ್ಟು ನಿಮ್ಮ ಅಪ್ಪ ಅಮ್ಮನ ಜೊತೆಲಿರೋಕೆ ನನ್ನ ಮನ್ಸು ಒಪ್ಪಲ್ಲ. ನಮ್ಮ ಅಪ್ಪ ಅಮ್ಮನ ಮನೆಗೆ ನೀನಿಲ್ದೆ ಹೋಗೋಕೆ ನನ್ನ ಮನ್ಸಾಕ್ಷಿ ಒಪ್ಪಲ್ಲ. ನೀನ್ ಮನ್ಸು ಬದಲಾಯಿಸೋವರೆಗೂ ನಾನು ಇಲ್ಲೇ ಇರ್ತೀನಿ. ನೈಟು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಬೇಕು. ನನ್ನ ಹೊಸ ವರ್ಷ ನಾನು ಅತ್ತೆ ಮಾವನ್ ಮನೆಯಲ್ಲೇ ಕಳಿಬೇಕು. ಕರ್ಕೊಂಡು ಹೋಗ್ತೀಯಾ? ಸೀರಿಯಸ್ಲಿ? ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಗೇನು ಇಲ್ವಾ? ಏನು ಇಲ್ವಾ ಅಂತ ಕೇಳಿದ ತಕ್ಷಣ ಇದೇನ ಕೊಡೋದು ನೀವು ಗಂಡಸ್ರು? ಮತ್ತೇನ್ ಬೇಕು? ಹೋಗಿ ಲಗೇಜ್ ತೊಂಬ. ಎಲ್ಲಿ? ಲಗೇಜ್ ತೊಂಬ. ರವಿ, ಐ ಲವ್ ಯು. ಐ ಲವ್ ಇಟ್.